ಇದ್ರಲ್ಲಿ ನನ್ ಪಾತ್ರ ಬಂದ್ಬಿಟ್ಟು ಒಂದು ಬಜಾರಿ ಪಾತ್ರ, ತುಂಬಾ ಬಜಾರಿ ಪಾತ್ರದಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ ಈ ಸಿನಿಮಾ. ನಾನು ಈ ಸಿನಿಮಾದಲ್ಲಿ ಆಫ್ಟರ್ ಆಪರೇಷನ್ ಲಂಡನ್ ಕೆಫೆ ಬಂದು ಇದೊಂದು ಪ್ರೀಕ್ವಲ್ ಸಿನಿಮಾ. ಅಂದ್ರೆ ಇದರಲ್ಲಿ ಒಂದು ಸಣ್ಣದಾಗಿ ಒಂದು ಮಿಲಿಟರಿ ಪೋರ್ಷನ್ ಏನಿದೆ ಅದನ್ನ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ತೋರ್ಸೋದಕ್ಕೆ ಹೊರಟಿದೀವಿ. ಇದ್ರಲ್ಲಿ ನನ್ ಪಾತ್ರ ಬಂದ್ಬಿಟ್ಟು ಒಂದು ಬಜಾರಿ ಪಾತ್ರ, ತುಂಬಾ ಬಜಾರಿ ಪಾತ್ರದಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ ಈ ಸಿನಿಮಾದಲ್ಲಿ. ಕತೆ ತುಂಬಾ ಚೆನ್ನಾಗಿದೆ. ಏನಿಲ್ಲ ಅಂದ್ರೂ ಸಡಗರ ರಾಘವೇಂದ್ರ ಸರ್ ನನ್ನ ಕತೆನ ಒಂದ್ 4-5 ಸತಿ ಹೇಳಿದ್ದಾರೆ. ಸ್ಕ್ರಿಪ್ಟ್ ಸಮೇತ ಕಂಪ್ಲೀಟ್ ಆಗಿ ಕೂರಿಸ್ಕೊಂಡು ಹೀಗ್ ಬರುತ್ತೆ ಹಾಗ್ ಬರುತ್ತೆ ಅಂತ ತುಂಬಾ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ಆಕ್ಟಿಂಗ್ ಮಾಡುವಾಗ್ಲೂ ಅಷ್ಟೇ. ಆಮೇಲೆ ಭಾಷೆ ನಮ್ ಕನ್ನಡ ಅಂದ್ಮೇಲೆ ನಾವ್ ಮಾತಾಡ್ತೀವಿ. ಬಟ್ ಮರಾಠಿ ಅನ್ನೋ ಭಾಷೆ ಬಂದಾಗ ನನಗ್ ಸ್ಟಾರ್ಟಿಂಗ್ ತುಂಬಾ ಭಯ ಇತ್ತು. ಯಾಕಂದ್ರೆ ನನ್ಗೆ ಮರಾಠಿ ಗೊತ್ತೇ ಇಲ್ಲ, ನನ್ ಮಾತಾಡೂ ಇಲ್ಲ, ನನ್ಗೆ ಅರ್ಥನೂ ಆಗ್ತಿರ್ಲಿಲ್ಲ. ಸೊ ಅಟ್ ಎ ಟೈಮೇ ಮರಾಠಿ ಮತ್ತೆ ಕನ್ನಡ ಭಾಷೆನ ಎರಡೂ ಶೂಟ್ ಮಾಡ್ತಾರೆ ಅಂದಾಗ ನಂಗೆ ತುಂಬಾ ಭಯ ಆಗಿತ್ತು. ಹೇಗಪ್ಪ ಮರಾಠಿ ಮಾತಾಡ್ಲಿ, ಏನ್ ಮಾತಾಡ್ಲಿ ಏನೂ ಗೊತ್ತಿಲ್ಲ. ಜೊತೆಗೆ ಮರಾಠಿ ಆರ್ಟಿಸ್ಟ್ ಗಳೆಲ್ರೂ ಬೇರೆ ಇದ್ರು. ಸೊ ಅವ್ರ ಜೊತೆಗೆ ನಾನ್ ನಿಂತ್ಕೊಂಡು ಹೇಗ್ ಮಾತಾಡೋದು ಅನ್ನೋ ಒಂದು ಭಯ ತುಂಬಾನೇ ಇತ್ತು. ಬಟ್ ಅದಾದ ನಂತರ ನನ್ಗೆ ಅಂತ ಒಂದು ಮರಾಠಿ ಟೀಚರ್ನ ನನ್ಗೆ ಅವರು ಅಪಾಯಿಂಟ್ ಮಾಡ್ಕೊಟ್ರು ಟೀಮ್ ಇಂದ. ಸೊ ಅವ್ರು ನನ್ಗೆ ಸ್ಕ್ರಿಪ್ಟ್, ಅಂದ್ರೆ ನಾವು ಶೂಟಿಂಗ್ ಹೋಗ್ತೀವಿ ಅಂತ ಅಂದ್ರೆ ಅದಕ್ಕಿಂತ ಮುಂಚೆನೆ ಒಂದ್ 10 days 15 days ನಾನು ಸ್ಕ್ರಿಪ್ಟ್ ಕೇಳ್ತಿದ್ದೆ. ಸ್ಕ್ರಿಪ್ಟ್ ನ ಕೊಡ್ತಾ ಇದ್ರು. ಸ್ಕ್ರಿಪ್ಟ್ ಕೊಟ್ಟ ಮೇಲೆ ಮರಾಠಿ ಟೀಚರ್ ದಿನ ನನ್ನ ಹತ್ರ 1 hour 2 hour ನನ್ಗೆ ಅದನ್ನ ಹೇಳ್ಕೊಡ್ತಾ ಇದ್ರು. ಸೊ ಹೇಳ್ಕೊಡ್ತಾ ಪ್ರಾಕ್ಟೀಸ್ ಮಾಡ್ತಾ ಸೊ ಆನ್ ಸ್ಪಾಟ್ ಅಲ್ಲಿ ನಮ್ಗೆ ಮರಾಠಿ ಮಾತಾಡೋಕ್ ನಿಜವಾಗ್ಲೂ ತುಂಬಾ ಈಸಿ ಆಯ್ತು ಅಂತಾನೆ ಹೇಳ್ಬೋದು. ಅಂಡ್ ನಮ್ಮ ಪ್ರೊಡಕ್ಷನ್ ಟೀಮ್ ಬಗ್ಗೆ ನಾವು ಹೇಳಲೇಬೇಕು. ಯಾಕೆ ಅಂತ ಹೇಳಿದ್ರೆ ಎಲ್ಲ ಕ್ವಾಲಿಟಿ ಆಗಿರ್ಲಿ, ಆಮೇಲೆ ನಮ್ಮ ಸಿನಿಮಾಗ್ ಏನ್ ಬೇಕು ಅದ್ ಯಾವ್ದ್ರಲ್ಲೂ ಕೂಡ ಕಾಂಪ್ರಮೈಸ್ ಆಗದೆ ಈ ಒಂದು ಸಿನಿಮಾನ ತುಂಬಾ ಚೆನ್ನಾಗಿ ತಗೊಂಡ್ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಪ್ರತಿ ಒಂದ್ರಲ್ಲೂ ಅವ್ರ ಸಪೋರ್ಟ್ ತುಂಬಾನೇ ಇತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಪ್ರೊಡಕ್ಷನ್ ಇಂದ ಎಲ್ರಿಗೂ ಕೂಡ. ಅಂಡ್ ನಮ್ಮ ಸಡಗರ ರಾಘವೇಂದ್ರ ಸರ್ ಪ್ರತಿ ಪಾಯಿಂಟ್ ಅಲ್ಲೂ ಕೂಡ, ಅಂದ್ರೆ ನಮ್ದು ಹೆಂಗಿತ್ತು ಅಂದ್ರೆ ನಮ್ ಸಿನಿಮಾ ಟೈಮ್ ಅಲ್ಲಿ ನಾವ್ ಮಲ್ಗೋದ್ ಯಾವಾಗೂ 2 ಗಂಟೆಗೆ ಮಲಗ್ತಾ ಇದ್ವಿ. ಮತ್ ಇಮಿಡಿಯೇಟ್ 4-5 ಗಂಟೆಗೆ ಎದ್ಬಿಟ್ಟು ಇಮಿಡಿಯೇಟ್ ಆಗಿ ಶಾರ್ಟ್ ಬರ್ತಾ ಇದ್ವಿ. ಯಾರಿಗೂ ನಿದ್ದೆ ಇರ್ತಾ ಇರ್ಲಿಲ್ಲ. ಅಂಡ್ ಸರ್ ಅಂತೂ ಸೆಟ್ ಅಲ್ಲಿ ಇದ್ದಾಗ ಊಟನೇ ಮಾಡ್ತಾ ಇರ್ಲಿಲ್ಲ. ಅವರು ಕ್ಯಾಪ್ಟನ್ ಆಫ್ ದಿ ಶಿಪ್ ಅಂತಾನೆ ಹೇಳ್ಬೋದು ನಿಜವಾಗ್ಲು. ಇಡೀ ಒಂದು ತಂಡ ಎಷ್ಟೇ ಏಳು ಬೀಳು ಇದ್ರು, ಎಷ್ಟೇ ಕಷ್ಟಗಳು ಎದುರಾದ್ರು ಅದ್ ಯಾವ್ದನ್ನ ಲೆಕ್ಕಿಸ್ದೆ ಇದು ನನ್ ಸಿನಿಮಾ, ನಾನ್ ಮುಗಿಸ್ಲೇಬೇಕು ಅಂತ ನಿಂತ್ಕೊಂಡು ಇವತ್ತು ಈ ಸಿನಿಮಾನ ಮುಗಿಸಿದ್ದಾರೆ. ಸೊ ಥ್ಯಾಂಕ್ ಯು ಸಡಗರ ರಾಘವೇಂದ್ರ ಸರ್. ಅಂಡ್ ನಮ್ಮ ಕ್ಯಾಮ್ರಾಮನ್ ಸರ್ ಬಗ್ಗೆ ನಾನು ಹೇಳಲೇಬೇಕು. ಸಿನಿಮಾದಲ್ಲಿ ಎಲ್ರು ಕೂಡ ತುಂಬಾ ಮುದ್ದಾಗಿ ತೋರಿಸಿದ್ದಾರೆ. ಆಮೇಲೆ ಆಗ್ಲೇ ಎಲ್ರು ಹೇಳ್ದಂಗೆ ನಾವು ಸಿನಿಮಾ ಮಾಡೋದ್ ಯಾವ್ದು ಕಾಮನ್ ಪ್ಲೇಸ್ ಅಲ್ಲಂತೂ ನಾವು ಖಂಡಿತವಾಗ್ಲೂ ಮಾಡಿಲ್ಲ. ಅಂದ್ರೆ ಬೆಂಗಳೂರಲ್ಲಿ ನಾವು ಪೋರ್ಷನ್ ತುಂಬಾ ಕಮ್ಮಿ ಮಾಡಿರೋದು. ಅದ್ ಬಿಟ್ರೆ ಎಲ್ಲ ಹೊರಗಡೆನೆ ಮಾಡಿರೋದು ಸಿನಿಮಾ. ಆ ಸಿನಿಮಾ ಮಾಡಿರೋ ಜಾಗ ಎಂತದ್ದು ಅಂದ್ರೆ ಬೆಟ್ಟ ಗುಡ್ಡ, ತುಂಬಾ ಸ್ಲೋಪ್ ಇರುವಂತ ಜಾಗ, ಕೆಳಗ್ ನೋಡಿದ್ರೆ ಬಿದೋಗೋ ಅಂತ ಜಾಗ, ಅಲ್ಲಿ ಕೆನಾಪಿ ಹಾಕಕ್ಕೂ ಜಾಗ ಇರ್ತಿರ್ಲಿಲ್ಲ. ಆಮೇಲೆ ಲೈಟಿಂಗಿಗೂ ಜಾಗ ಇರ್ತಿರ್ಲಿಲ್ಲ. ಸೊ ಅಂತ ಒಂದು ರಿಸ್ಕಿ ಜಾಗದಲ್ಲಿ ನಾವು ಈ ಒಂದು ಶೂಟಿಂಗ್ ನ ಮಾಡಿದೀವಿ ಅಂತಾನೆ ಹೇಳ್ಬೋದು. ಬಟ್ ಅಂತ ಟೈಮಲ್ಲೂ ಕೂಡ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ನಮ್ಮ ಟೆಕ್ನಿಷಿಯನ್ಸ್ ಗಳಾಗಿರ್ಬೋದು, ನಮ್ಮ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ನಿಜವಾಗ್ಲೂ ಅವ್ರೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಯಾಕೆ ನಾವು ಆರ್ಟಿಸ್ಟ್ ಅಂತ ಅಂದ್ರೆ ಹೋಗ್ತಿವಿ, ಮಲಗ್ತಿವಿ, ಎದ್ ಬರ್ತೀವಿ, ರೆಡಿ ಆಗ್ತೀವಿ, ಎದ್ ಬರ್ತೀವಿ. ಬಟ್ ಟೆಕ್ನಿಷಿಯನ್ಸ್ ಹಂಗಲ್ಲ. ನಮ್ಗೆ ಅಟ್ಲೀಸ್ಟ್ 1-2 hour ಮಲ್ಗಕ್ ಸಿಕ್ರು. ಈಗ ಫಾರ್ ಎಕ್ಸಾಂಪಲ್ 2 ಗಂಟೆಗೆ ಶೂಟಿಂಗ್ ಮುಗೀತು ಅಂದ್ರೆ ನಾವ್ ಹೋಗಿ ಮಲ್ಕೊಂಡ್ ಬಿಡ್ತೀವಿ. ಬಟ್ ಅವ್ರ ಹಂಗಲ್ಲ. ಅವ್ರ ಪ್ಯಾಕ್ ಮಾಡಿ ಮೇಲಿಂದ ಎಲ್ಲ ಕೆಳಗ್ ತಗೊಂಬರೋ ಅಷ್ಟೊತ್ತಿಗೆ 4 ಗಂಟೆ ಆಗಿರೋದು. ಅಲ್ಲೆಲ್ಲ ಮಲ್ಕೊಂಡು 1 hour ಎಲ್ಲ ಮುಗಿಸ್ಕೊಂಡು ಮತ್ತೆ ಅದನ್ನ ಎಕ್ವಿಪ್ಮೆಂಟ್ಸ್ ನೆಲ್ಲ ಬೆಟ್ಟ ಹತ್ಕೊಂಡು ತಗೊಂಡ್ ಹೋಗ್ಬೇಕಾಗಿತ್ತು. ಸೊ ಆ ಒಂದು ಸಂದರ್ಭದಲ್ಲಿ ಮಳೆ ಬರ್ತಾ ಇತ್ತು, ತುಂಬಾ ಬಿಸಿಲಿರ್ತಾ ಇತ್ತು, ಚಳಿ ಇತ್ತು, ಗಾಳಿ ಇತ್ತು. ಸೊ ಇದೆಲ್ಲವನ್ನು ಯಾವ್ದನ್ನು ಲೆಕ್ಕಿಸ್ದೆ ನಮ್ಮ ಇಡೀ ಟೆಕ್ನಿಕಲ್ ಟೀಮ್ ಅಂಡ್ ಆರ್ಟ್ ಡಿಪಾರ್ಟ್ಮೆಂಟ್ ನಾನು ನಿಜವಾಗ್ಲೂ ಒಂದ್ ದೊಡ್ಡ ಚಪ್ಪಾಳೆ ಹೊಡಿಲೇಬೇಕು. ಯಾಕೆ ಅಂತ ಅಂದ್ರೆ ಅವ್ರು ಅಷ್ಟು ಕಷ್ಟಪಟ್ಟು ಯಾವ್ದನ್ನು ಲೆಕ್ಕಿಸ್ದೆ ಈ ಒಂದು ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ಹಾಗೂ ನನ್ನ ಆರ್ಟಿಸ್ಟ್ ಗಳು, ಕೋ ಆರ್ಟಿಸ್ಟ್ ಕವಿಶ್ ಆಗಿರ್ಬೋದು, ಅರ್ಜುನ್ ಸರ್, ವಿರಾಟ್ ಸರ್ ಅಂಡ್ ಅಶ್ವಿನಿ ಅಂಡ್ ಶಿವಾನಿ, ಇನ್ನಷ್ಟು ದೊಡ್ಡ ಕಲಾವಿದರುಗಳಿದ್ದಾರೆ ಈ ಒಂದು ಸಿನಿಮಾದಲ್ಲಿ.
ಸೊ ನಾನ್ ಮರಾಠಿ ಮಾತಾಡುವಾಗ ಇವನ್ ಐ ಡೋಂಟ್ ನೋ ಮರಾಠಿ, ಐ ಥಿಂಕ್ ದ ಮರಾಠಿ ಆರ್ಟಿಸ್ಟ್ ಹ್ಯಾಡ್ ಸಪೋರ್ಟೆಡ್ ಮಿ ರಿಯಲಿ ವೆಲ್. ಮಾತಾಡೋದಕ್ಕೆ ನಂಗೆ ತುಂಬಾ ಸಹಾಯ ಮಾಡಿದೆ. ಆಮೇಲೆ ಅವ್ರು ಕನ್ನಡ ಮಾತಾಡೋದನ್ನ ಅಂದ್ರೆ ನಂಗೆ ತುಂಬಾ ಖುಷಿ ಆಗಿದೆ ಅಲ್ಲಿ ಅಂದ್ರೆ ಅವ್ರು ಕನ್ನಡನ ತುಂಬಾ ಚೆನ್ನಾಗಿ ಕಲ್ತು ತುಂಬಾ ಚೆನ್ನಾಗಿ ಕನ್ನಡದಲ್ಲಿ ಮಾತಾಡ್ತಾ ಇದ್ರು. ಅದ್ ನೋಡಿದಾಗ್ಲೂ ನಂಗೆ ತುಂಬಾ ಖುಷಿ ಆಗ್ತಾ ಇತ್ತು. ಸೊ ಥ್ಯಾಂಕ್ ಯು ಎಲ್ಲ ನನ್ನ ಕೋ ಆರ್ಟಿಸ್ಟ್ಗೆ ನಂಗೆ ತುಂಬಾ ಸಪೋರ್ಟ್ ಮಾಡೋದಕ್ಕೆ. ಅಂಡ್ ಥ್ಯಾಂಕ್ ಯು ಎಂಟೈರ್ ಟೀಮ್. ಟೀಸರ್ ರಿಲೀಸ್ ಆಗಿದೆ, ನೀವೆಲ್ಲರೂ ಇಷ್ಟಪಟ್ಟಿದ್ದೀರಾ ಅಂತ ಅನ್ಕೊಂಡಿದೀನಿ. ಇನ್ನೇನ್ ಸಿನಿಮಾ ಒಂದ್ ಸ್ವಲ್ಪ ದಿನಗಳಲ್ಲೇ ಬರ್ತಾ ಇದೆ. ದಯವಿಟ್ಟು ಸಿನಿಮಾ ಎಲ್ರು ನೋಡಿ ನಮ್ ಇಡೀ ಚಿತ್ರತಂಡಕ್ಕೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂಡು ಥ್ಯಾಂಕ್ ಯು. ಸರ್ ಈಗ ಇಲ್ಲ ಸರ್, ಅವಾಗ ಅಂದ್ರೆ ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತೆ, ಬಟ್ ಆವಾಗ ನಾನು ಸ್ಕ್ರಿಪ್ಟ್ ನ ಕಂಪ್ಲೀಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದೆ. ಮರಾಠಿ ಬರಲ್ಲ ಸರ್, ನಿಜವಾಗ್ಲೂ ಈಗ ಮರಾಠಿ ಬರಲ್ಲ. ಅಂದ್ರೆ ಗ್ಯಾಪ್ ಆಯ್ತು, ತುಂಬಾ ಗ್ಯಾಪ್ ಆಯ್ತು. ಅಂದ್ರೆ ಮಾತಾಡಕ್ ಯಾರು ಸಿಕ್ಕಿಲ್ಲ. ಅದಾದ್ಮೇಲೆ ಸಿನಿಮಾಗೆ ಅಂತ ಎಷ್ಟ್ ಬೇಕಿತ್ತು ಅಷ್ಟು ನಾನು ಕಲ್ತಿದ್ದೆ ಅಷ್ಟೇ. ಬಟ್ ಈಗ ಮರಾಠಿ ಬರಲ್ಲ. ಬಟ್ ಸಿನಿಮಾದಲ್ಲಿ ಮಾತಾಡಿದೀನಿ, ಗೊತ್ತಿಲ್ಲ. ಇಲ್ಲ ಸರ್, ತುಂಬಾ ಗ್ಯಾಪ್ ಆಯ್ತು. ನಾವು ಸಿನಿಮಾ ಮುಗಿಸಿ ಹತ್ತತ್ರ ಎಷ್ಟು ತಿಂಗಳಾಗಿರ್ಬೇಕಲ್ಲ, ಒಂದ್ 6 months ಮೇಲಾಗಿದೆ. 6 months ಮೇಲಾಗಿದೆ ನಾವು ಸಿನಿಮಾ ಮುಗಿಸಿ. ಹಂಗಾಗಿ ನಂಗೆ ಟಚ್ ಇಲ್ಲ. ಆಮೇಲೆ ಎಲ್ಲ ಮರ್ತೋಗ್ಬಿಟ್ಟಿದೆ.